ಭಾರ್ಗವಿ. ಹೇಳಿ, ನೀವಿಬ್ರು ಯಾವ ಕಾರಣಕ್ಕೋಸ್ಕರ ಡಿವೋರ್ಸ್ ಕೇಳ್ತಿದ್ದೀರಿ? ದಿನ ಬೆಳಗಾದ್ರೆ ಜಗಳ ಮೇಡಮ್, ಸಾಕಾಗಿ ಹೋಗಿದೆ ನನಗೆ. ಜಗಳ ಯಾಕಾಗ್ತಿದೆ? ಆಫೀಸಲ್ಲಿ ಬಾಸು ಕೆಲಸ ಕೆಲಸ ಅಂತ ಪ್ರಾಣ ತಿಂತಾರೆ, ಮನೆಗೆ ಬಂದ್ರೆ ಇವಳು ಜೀವ ತಿಂತಾಳೆ. ಆಚೆ ಕರ್ಕೊಂಡು ಹೋಗು, ನಾನು ನಿನ್ನ ಟೈಮ್ ಕೊಡಲ್ಲ ಅಂತ ಜೀವ ಹಿಂಡ್ತಾಳೆ. ಇವಳಿಗೆ ಏನು ಕೊಡಿಸಿದ್ರು ಅವಳಿಗೆ ತೃಪ್ತಿ ಇಲ್ಲ ಸರ್. ಏಯ್, ಜಾಸ್ತಿ ಎಗರಾಡಿದ್ರೆ ಮಹಿಳಾ ಸಂಘದವ್ರಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ನೋಡಿ ನೋಡಿ ಮೇಡಮ್, ಹೇಗೆ ಎದುರಿಸ್ತಿದ್ದಾಳೆ ನೋಡಿ ಮೇಡಮ್. ಬರೀ ಹೆದರ್ಸ್ತಿಲ್ಲ, ಕಂಪ್ಲೇಂಟ್ ಕೊಟ್ರೆ ಲೈಫ್ ಲಾಂಗ್ ಮೇಂಟೆನೆನ್ಸ್ ಕೊಡ್ಬೇಕಾಗತ್ತೆ. ಹಂಗ್ ಲಾಕ್ ಮಾಡ್ತೀನಿ, ದುಡ್ಡು ಕಳ್ಕೊಂಡಾಗ ಗೊತ್ತಾಗತ್ತೆ ನಿಂಗೆ. ಬಿಡ್ಬೇಡಿ ಮೇಡಮ್ ಇವ್ನ. ಪ್ರಿಯಾ, ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಪ್ರಿಯಾ ಅವ್ರೆ, ನಿಮ್ಗೇನಾದ್ರೂ ಹೊಡೆದ್ರ ಇವರು? ಇಲ್ಲ. ಲೈಂಗಿಕ ದೌರ್ಜನ್ಯ ಏನಾದ್ರೂ? ಅಂದ್ರೆ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮನ್ನೇನಾದ್ರೂ ಬಲವಂತ ಮಾಡಿದ್ರ? ಹಾಗೆಲ್ಲ ಏನು ಇಲ್ಲ ಮೇಡಮ್. ಆದ್ರೆ ಟೈಮೇ ಕೊಡಲ್ವಲ್ಲ ಮ್ಯಾಮ್. ನೀವು ಹೆಣ್ಮಕ್ಳು ಪರ ಅಂತ ನಂಗೆ ಗೊತ್ತು, ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಪ್ಲೀಸ್ ಮೇಡಮ್, ನೀವು ನಂಗೆ ಹೆಲ್ಪ್ ಮಾಡ್ಲೇಬೇಕು. ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಇಲ್ಲಿ ಗಂಡು ಹೆಣ್ಣಿನ ಪ್ರಶ್ನೆ ಬರಲ್ಲ. ನಾನ್ ಹೇಳ್ತಿರೋದು, ನಾನ್ ನಿಲ್ಲೋದು ಸತ್ಯದ ಪರ. ಮತ್ತೆ ಆ ಹುಡುಗಿ ಸಂಧ್ಯಾಗೋಸ್ಕರ ಅಷ್ಟ್ ಫೈಟ್ ಮಾಡಿದ್ರಿ? ಯಾಕೆ ಅಂದ್ರೆ ಸತ್ಯ ಸಂಧ್ಯಾ ಪರವಾಗಿತ್ತು, ಅದಕ್ಕೆ ಅವಳಿಗೆ ನ್ಯಾಯ ಕೊಡಿಸ್ದೆ. ಹಾಗಿದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಖಂಡಿತ ಇಲ್ಲ. ಹಾಗಂತ ಕಾನೂನಿನ ದುರ್ಬಳಕೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅವ್ರೇನು ತೊಂದ್ರೆನೆ ಕೊಡದೆ ಅವ್ರ ಮೇಲೆ ಕೇಸ್ ಹಾಕ್ತೀನಿ, ಆಲಿಮೋನಿ ತಗೊಳ್ತೀನಿ, ಮಹಿಳಾ ಸಂಘದವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎಲ್ಲ ಹೇಳ್ತಿದ್ದೀರಲ್ಲ, ತಪ್ಪಲ್ವಾ? ನಾನು ಕೆಲವೊಂದು ಸಿಂಪಲ್ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಆಮೇಲೆ ಧಾರಾಳವಾಗಿ ಡಿವೋರ್ಸ್ ತಗೊಳ್ಳಿ. ಸರಿ ಮ್ಯಾಮ್. ಮದ್ವೆ ಆಗಿ ಎಷ್ಟು ತಿಂಗಳಾಯ್ತು? 1.5 ತಿಂಗಳಾಯ್ತು ಮ್ಯಾಮ್. ನಿಮ್ದು ಲವ್ ಮ್ಯಾರೇಜ್ ಅಲ್ವಾ? ಹೌದು, 3 ವರ್ಷ ರಿಲೇಶನ್ಶಿಪ್ ಅಲ್ಲಿ ಇದ್ದು ಆಮೇಲೆ ಮದುವೆ ಆಗಿದ್ದು. ಪ್ರಿಯಾ, ನೀವು ಹೊರಗಡೆ ಕೆಲಸ ಮಾಡ್ತೀರಾ? ಇಲ್ಲ, ಹೌಸ್ ವೈಫ್. ಆಫೀಸ್ಗೆ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾನೆ ಮೇಡಮ್. ಮನೇಲಿ ಇವ್ರ ಅಪ್ಪ ಅಮ್ಮನ ಜೊತೆ ನಾನ್ ಹೇಗ್ಬೇಕು? ಮದ್ವೆಗೂ ಮುಂಚೆ ಪಾರ್ಟಿ ಅಲ್ಲಿ ಇಲ್ಲಿ ಅಂತ ಹೊರ ಕರ್ಕೊಂಡು ಹೋಗ್ತಿದ್ದ, ಮದ್ವೆ ಆದ್ಮೇಲೆ ಚೇಂಜ್ ಆಗ್ಬಿಟ್ಟಿದ್ದಾನೆ ಮೇಡಮ್. ಈ ಕರ್ಮಕ್ಕೆ ಇವನ್ ಜೊತೆ ಯಾಕಿರ್ಬೇಕು ಮೇಡಮ್? ಡಿವೋರ್ಸ್ ತಗೊಂಡು ನಮ್ಮ ಅಪ್ಪ ಅಮ್ಮನ ಮನೇಲಿ ಆರಾಮಾಗಿರ್ತೀನಿ. ಮನುಷ್ಯ ಅಂದಮೇಲೆ ಕಾಲಕ್ಕೂ ಬದಲಾಗ್ತೀವಲ್ಲ ಮೇಡಮ್. ಆಗ ನಾವು ಕಾಲೇಜ್ ಸ್ಟೂಡೆಂಟ್ಸು, ಆದರೆ ಈಗ ನನ್ನ ಮನೆ ಜವಾಬ್ದಾರಿ ಹೊತ್ತಿರೋ ಒಬ್ಬನೇ ಮಗ ಮೇಡಮ್. ಕೆಲಸ ಬಿಟ್ಟು 3 ಹೊತ್ತು ಸುತ್ತಾಡೋಕ್ಕೆ ಕಷ್ಟ ಮೇಡಮ್. ಆದರೆ ನನ್ನ ಕೈಲಾದ ಮಟ್ಟಿಗೆ ನನ್ನ ಮನೇಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಪ್ರಿಯಾ ಕಷ್ಟ ಆಗದೆ ಇರಲಿ ಅಂತ ಮನೇಲಿ ಕೆಲಸದವ್ರನ್ನೂ ನೇಮಿಸಿದ್ದೀನಿ. ಪ್ರಿಯಾ ಕೇಳಿದ ಎಲ್ಲದನ್ನು ಫುಲ್ಫಿಲ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ಹಾಗಂತ ಇವ್ರಪ್ಪ ಅಮ್ಮನ ಜೊತೆ ಇರೋ ಕರ್ಮ ನಂಗೇನ್ ಬಂದಿದೆ? ಪ್ರಿಯಾ ಅವರೇ, ನಿಮ್ಮ ತಂದೆ ತಾಯಿ ಮನೆ ಎಲ್ಲಿರೋದು? ನಮ್ಮ ಏರಿಯಾದಲ್ಲೇ ಇದ್ದಾರೆ ಮೇಡಮ್. ನಿಮ್ಗೆ ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ? ಅಣ್ಣ ಅದ್ಕೆ ಇದ್ದಾರೆ ಮೇಡಮ್. ಅವರೆಲ್ಲಿರ್ತಾರೆ? ಇದೇನ್ ಮೇಡಮ್ ಹೀಗ್ ಕೇಳ್ತಿದ್ದೀರಾ? ಅವ್ರು ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಾರೆ. ನಿಮ್ಮ ಅಪ್ಪ ಅಮ್ಮನ ನೀವ್ ನೋಡ್ಕೊಳಲ್ವಾ? ನಮ್ಮ ಅಣ್ಣ ನೋಡ್ಕೋತಾನೆ. ಹಾಗಿದ್ಮೇಲೆ ಬಾಬು ಅವರು ಅವ್ರ ಅಪ್ಪ ಅಮ್ಮಂಗ್ ತೋರ್ಸೋ ಕಾಳಜಿ ತಪ್ಪು ಅಂತ ಹೇಗ್ ಹೇಳ್ತೀರಾ? ವಿಕಿ,
ಬಾಪ. ಶರಣಪ್ಪ. ಇಲ್ಲೊಂದು ಸಹಿ ಮಾಡ್ರಿ. ಸರ್ ಪಟ್ಟೆ ತಗೊಂಡು. ವಿಕ್ಕಿ ಸರ್, ಈಗ ನಿಮ್ಮ 3 ತಿಂಗಳ ವನವಾಸ ಮುಗೀತು. ಇನ್ಮೇಲಾದ್ರೂ ನೆಟ್ಟಿಗೆ ಅಂದ್ರೆ ಆರಾಮಾಗಿ ಒಳ್ಳೆ ರೀತಿಯಲ್ಲಿರಿ. ಕೋರ್ಟ್ನಲ್ಲಿ ಹೇಳಿದ್ದನ್ನ ಮರಿಬೇಡಿ ಸರ್. ಮತ್ತೇನಾದ್ರೂ ಈ ಥರ ಆದರೆ ಕಠಿಣ ಶಿಕ್ಷೆ ಕೊಡ್ತಾರೆ. ಬರೀ ತಿಂಗಳಲ್ಲ, ವರ್ಷಾನುಗಟ್ಲೆ ಜೈಲಲ್ಲೇ ಕೊಳಿಬೇಕಾಗತ್ತೆ. ಒಂದ್ಸಲ ಹಿಡ್ವಿದ ಮಾತ್ರಕ್ಕೆ ಪ್ರತಿ ಸಲ ಹಿಡ್ವಲ್ಲ. ಏನಂದ್ರಿ? ಮತ್ತದೇ ತಪ್ಪು ಮಾಡಲ್ಲ ಅಂದೆ. ಇನ್ನೊಂದ್ಸಲ ಇಲ್ಲಿ ಬಂದ್ರೆ ಜೀವನ ಪರ್ಯಂತ ಕೊಳೆಯೋ ಹಾಗೆ ಮಾಡ್ತೀನಿ ಅಂತ ಪ್ರತಾಪ್ ಸರ್ ಹೇಳಿದ್ದಾರೆ. ನೋಡ್ರಿ ಶರಣಪ್ಪ, ಇವನನ್ನು ಕರ್ಕೊಂಡು ಹೋಗೋಕ್ಕೆ ಅವನ ಮನೆಯವರೇ ಬಂದಿಲ್ಲ. ಅದೇನ್ ಕುಟುಂಬನೋ, ಅದೇನ್ ಜನನೋ. ಆಚೆ ಹೋಗಾದ್ರೂ ನೆಟ್ಟಿಗಿದ್ರೆ ಸಾಕು. ನೋಡಿ, ಗಂಡು ಹೆಣ್ಣು ಅಂತ ಭೇದ ಭಾವ ಇಲ್ಲ, ನಿಜ. ಹಾಗಂತ ಹೆತ್ತು ಹೊತ್ತು ಓದಿಸಿ ಸಾಕಿ ಬೆಳೆಸಿರುವಂಥ ಅಪ್ಪ ಅಮ್ಮನ ದೂರ ಮಾಡೋದು ಏನ್ ಸರಿ ಹೇಳಿ? ಅಪ್ಪ ಅಮ್ಮ ಬೈದಾಗ ಸುಮ್ನಿರೋ ನಾವು ಅತ್ತೆ ಮಾವನು ಒಬ್ಬ ತಂದೆ ತಾಯಿ ಅಂತ ಯಾಕೆ ಅನ್ಕೊಳ್ಳಲ್ಲ? ಸರಿ, ಅಪ್ಪ ಅಮ್ಮನ ವಿಷಯನ ಪಕ್ಕಕ್ಕಿಡೋಣ. ಇವಾಗ ಬರೀ ನಿಮ್ಗಳ ವಿಷಯ ಮಾತಾಡೋಣ. ನಿಮ್ ಗಂಡ ನಿಮ್ಗೆ ಯಾವುದೇ ರೀತಿ ಶೋಷಣೆ ಮಾಡಿಲ್ಲ, ತೊಂದರೆ ಕೊಟ್ಟಿಲ್ಲ. ನಿಮ್ಮನ್ನ ನೋಡ್ಕೋಬೇಕು ಅಂತ ಅವರು ದುಡಿತಾ ಇದ್ದಾರೆ. ನಿಮ್ಮನ್ನ ಖುಷಿಯಾಗಿಡ್ಬೇಕು ಅಂತ ಅವರು ಎಲ್ಲ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನಿದೆ ಪ್ರಿಯಾ? ಪ್ರೀತಿ ಮಾಡುವಾಗ 3 ವರ್ಷ ಜೊತೆಗಿದ್ದು ನೀವು ಈಗ ಮದ್ವೆ ಆದ್ಮೇಲೆ ಬರೀ 1 ತಿಂಗಳಿಗೆ ಡಿವೋರ್ಸಿಗೆ ಬಂದಿದ್ದೀರಲ್ಲ. ಅಂದ್ರೆ ಪ್ರೀತಿ ಜವಾಬ್ದಾರಿಯಾಗಿ ಬದಲಾದಾಗ ಅದನ್ನ ನಿಭಾಯಿಸೋಕೆ ಹಿಂಜರಿತಾ ಇದೆ ಅಲ್ವಾ? ನೀವು ತಪ್ಪು ಮಾಡ್ತಿದ್ದೀರಾ ಪ್ರಿಯಾ. ಖಂಡಿತವಾಗ್ಲೂ ನಾನು ನಿಮ್ ಜೊತೆ ನಿಂತ್ಕೊಳ್ಳಲ್ಲ. ಸರ್, ಈಗ ಸದ್ಯಕ್ಕೆ ನಿಮ್ದು ಯಾವುದೇ ತಪ್ಪು ಕಾಣಿಸ್ತಾ ಇಲ್ಲ. ಒಂದ್ ವೇಳೆ ಡಿವೋರ್ಸ್ ಕೇಸ್ ಫೈಲ್ ಆಗಿ ಆಲಿಮನಿ ಕೊಡೋ ಪ್ರಸಂಗ ಏನಾದ್ರೂ ಬಂತು ಅಂದ್ರೆ ನೀವು ಇವ್ರ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ಬೋದು. ನೋಡಿ ಪ್ರಿಯಾ, ನಾನು ಒಂದ್ ಹೆಣ್ಣೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿ ಸಂಬಂಧ ಅಂತ ಬಂದಾಗ ಜಗಳ ಕದನಗಳು ಸಹಜ. ಆದ್ರೆ ಒಬ್ರ ಮೇಲೊಬ್ರು ಕೇಸ್ ಹಾಕೋದ್ರಿಂದ, ಮಾನ ಕಳಿಯೋದ್ರಿಂದ ನಿಮ್ ಸಂಸಾರ ಸರಿ ಹೋಗಲ್ಲ. ಬದಲಾಗಿ ಶಾಶ್ವತವಾಗಿ ಒಬ್ರಿಂದ ಒಬ್ರು ದೂರ ಆಗ್ಬಿಡ್ತೀರಿ. ಒಡ್ದು ಹೋಗಿರೋ ಕನ್ನಡಿಗೆ ತೇಪೆ ಹಚ್ಚಿದಾಗ ಅದರಲ್ಲಿ ಬಿರುಕು ಕಾಣಿಸುತ್ತಲ್ಲ, ಹಾಗೆ. ಆವೇಶದ ಕೈಗೆ ಬುದ್ಧಿ ಕೊಟ್ಟು ಮುಂದಗಡೆ ಇರೋ ಚಿನ್ನದಂತ ಜೀವನನ ಹಾಳು ಮಾಡ್ಕೋಬೇಡಿ. ಈ ಪಾರ್ಟಿ, ಅಲ್ಲಿ ಸುತ್ತೋದು ಇಲ್ಲಿ ಸುತ್ತೋದು ಇದೆಲ್ಲ ನಮ್ ಸಂಪ್ರದಾಯನೇ ಅಲ್ಲ. ಅಲ್ಲ, ಆ ಒಂದು ಸಣ್ಣ ಕಾರಣಕ್ಕೆ ನೀವು ಸಂಸಾರನೇ ಮುರ್ಕೊಳ್ತೀರಾ. ನೀವ್ ಹೇಳ್ತಿರೋದೆಲ್ಲ ನಿಜಾನೇ ಆಗಿದ್ರೆ ನಾನೇ ಮುಂದೆ ನಿಂತು
ನಿಮಗೆ ಡಿವೋರ್ಸ್ ಕೊಡಿಸ್ತಾ ಇದ್ದೆ. ಆದ್ರೆ ನಿಮ್ಗಳ ಮಧ್ಯೆ ಸಮಸ್ಯೆನೇ ಇಲ್ಲ. ದಯವಿಟ್ಟು ನೀವು ಒಬ್ರಿಗೊಬ್ರು ಸಮಯ ಕೊಟ್ಟು ನೋಡಿ. ಪ್ರೀತಿಸುವಾಗ ಹೇಗೆ ಒಬ್ರಿಗೊಬ್ರು ಜೀವ ಆಗಿದ್ರೋ ಹಾಗೆ ಈಗ್ಲೂ ಕೂಡ ಬದುಕೋಕೆ ಪ್ರಯತ್ನ ಪಡಿ. ನಿಜ, ಅವ್ರಿಗೋಸ್ಕರ ದುಡಿತಿರೋ ನೀವು, ಇವ್ರ ಜೊತೆ ಸಮಯ ಕಳಿಬೇಕು ಅನ್ಕೋತಿರೋ ನೀವು. ನಿಮ್ಮ ಮಧ್ಯೆ ಇರೋದು ಸಮಸ್ಯೆ ಅಲ್ಲ, ಪ್ರೀತಿ. ನೋಡಿ, ಪ್ರೀತಿಸಿ ಮದುವೆ ಆಗೋದು, ಅದ್ಧೂರಿಯಾಗಿ ಧಾಮ್ ಧೂಮ್ ಅಂತ ಮದುವೆ ಆಗೋದು ಸಾಧನೆ ಅಲ್ಲ. ಮದುವೆ ಆದ್ಮೇಲೆ ಹೇಗ್ ಜೀವನ ಮಾಡ್ತೀವಿ, ಒಬ್ರಿಗೊಬ್ರು ಹೇಗೆ ಸಂಬಂಧನ ನಿಭಾಯಿಸ್ತೀವಿ ಅನ್ನೋದೇ ನಿಜವಾದ ಸಾಧನೆ. ಹೆಂಡತಿ ಎಡುವುದಾಗ ಗಂಡ ಅವಳು ಕೈ ಹಿಡಿಬೇಕು, ಗಂಡ ಎಡುವುದಾಗ ಹೆಂಡತಿ ಗಂಡನ್ ಬೆನ್ನೆಲುಬು ಆಗಿರ್ಬೇಕು. ಅವಾಗ್ಲೇ ಅಲ್ವಾ ಸಂಸಾರ ಅನ್ನೋ ತಕ್ಕಡಿ ಸರಿದೂಗೋದು. ಒಂದು 4 ದಿನ ಕೆಲ್ಸ ಬಿಟ್ಟು ಇಬ್ರು ಎಲ್ಲಾದ್ರೂ ಹೋಗ್ಬಿಟ್ ಬನ್ನಿ. ಪ್ರತಿದಿನ ನೀವೆಷ್ಟು ಪ್ರೀತಿಸ್ತಿದ್ರಿ, ನೀವ್ ಯಾಕೆ ಮದ್ವೆ ಆದ್ರಿ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ನಿಮ್ಮಿಬ್ರಿಗೂ ಒಬ್ರನ್ನೊಬ್ರು ಬಿಟ್ಟಿರೋಕೆ ಆಗಲ್ಲ ಅನ್ನೋದು ಅವಾಗ ಅರ್ಥ ಆಗುತ್ತೆ. ಸಾರಿ ಬಾಬು, ನನ್ನ ಹಠ ಸಚ್ಚೋ ಬರ್ದಲ್ಲಿ ನಿನ್ನ ಕಳ್ಕೊತಿದ್ದೀನಿ, ನನ್ನ ಲೈಫೇ ಹಾಳು ಮಾಡ್ಕೋತಿದ್ದೀನಿ ಅಂತ ಮರ್ತ್ಬಿಟ್ಟಿದ್ದೆ. ದಯವಿಟ್ಟು ನನ್ನ ಕ್ಷಮಿಸು. ನಿಂಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ಪ್ರಿಯಾ. ನನ್ನ ಕಡೆಯಿಂದನೂ ಸಾರಿ. ನೀನು ಡಿವೋರ್ಸು ಅಂದ ತಕ್ಷಣ ನಾನು ಒಪ್ಕೊಂಡ್ಬಿಟ್ಟೆ. ನಿನಗೆ ಅರ್ಥ ಮಾಡಿಸ್ಬೇಕಾಗಿತ್ತು ನಾನು. ಸಾರಿ ಪ್ರಿಯಾ. ಥ್ಯಾಂಕ್ ಯು ಮೇಡಮ್. ನಾನು ಅನ್ನೋ ಬರ್ದಲ್ಲಿ ನಾವಿಬ್ರು ಒಂದೇ ಟೀಮ್ ಅನ್ನೋದು ಮರ್ತ್ಬಿಟ್ಟಿದ್ದೆ ಮೇಡಮ್. ನಿಮ್ಮಿಂದ ತುಂಬ ಉಪಕಾರ ಆಯಿತು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾವಿನ್ನೂ ಬರ್ತೀವಿ. ಅವರಿಬ್ರು ಚೆನ್ನಾಗಿರ್ಲಿ, ಮತ್ತೆ ಇಲ್ಲಿಗೆ ಬರೋ ಪ್ರಮೇಯನೇ ಬರ್ದೇ ಇರ್ಲಿ. ಅಲ್ಲ ಭಾರ್ಗವಿ, ಡೈವರ್ಸು ಅಂತ ಬಂದವ್ರಿಗೆ ಒಂದ್ ಮಾಡಿ ಕಳಿಸ್ಬಿಟ್ಟಲ್ಲ ಭಾರ್ಗವಿ. ನಮ್ ಭಾರ್ಗು ಕೇವಲ ಹುಡುಗಿರ್ ಪರ ಮಾತಾಡ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ನೀನು ನ್ಯಾಯದ ಪರನೇ ಮಾತಾಡ್ಬಿಟ್ಟೆ. ಆದ್ರೆ ಇಲ್ಲಿ ಹುಡ್ಗ ಹುಡುಗಿ ಅನ್ನೋ ಪ್ರಶ್ನೆನೇ ಬರಲ್ಲ ಭಾರ್ಗು. ಕಾನೂನು ಕಣ್ಣಿಗೆ ಸತ್ಯ ಸುಳ್ಳು ಸರಿ ತಪ್ಪು ಮಾತ್ರ ಕಾಣೋದು ಅನ್ನೋದನ್ನ ನಮ್ಮ ನ್ಯಾಯ ದೇವತೆ ಅರ್ಥ ಮಾಡಿಸ್ಬಿಟ್ಲು. ನಮ್ ಭಾರ್ಗು ಸೂಪರು. ಲೋ ಕುಮಾರ, ನಾನು ನೊಂದ ಹೆಣ್ಮಕ್ಳ ಪರ ನಿಲ್ತೀನಿ, ಹೌದು. ಹಾಗಂತ ಏನು ತಪ್ಪೇ ಮಾಡ್ದಿರೋ ಆ ಅಮಾಯಕ ಹುಡುಗರಿಗೆ ತೊಂದರೆ ಕೊಡೋ ಉದ್ದೇಶ ನನ್ಗೆ ಯಾವತ್ತೂ ಇಲ್ಲ ಕಣೋ. ಈ ಮೊಲೆಸ್ಟೇಷನ್ನು, ರೇಪು, ಡಿಫಾಮೇಷನ್ನು ಇದೆಲ್ಲ ನೊಂದ ಹೆಣ್ಮಕ್ಳಿಗೆ ಉಪಯೋಗ ಆಗ್ಲಿ, ಸಹಾಯ ಆಗ್ಲಿ ಅಂತ ಮಾಡಿರೋದು ಕಣೋ. ಆದ್ರೆ ಇತ್ತೀಚೆಗೆ ಕೆಲವು ಹೆಣ್ಮಕ್ಳು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇವಾಗಂದು ದುಡ್ಡಿಗೋಸ್ಕರ ಮದ್ವೆ ಆಗಿದ್ 1 ವರ್ಷಕ್ಕೇನೆ ಡಿವೋರ್ಸ್ ತಗೊಂಡು ಆಲಿಮನಿ ಕೇಳ್ತಾರೆ. ಇದೊಂಥರ ಇವಾಗ ಶೋಕಿ ಆಗ್ಬಿಟ್ಟಿದೆ. ನಾವು ವಕೀಲರಾಗಿ ಒಬ್ರು ಜೀವನನ ಸರಿಪಡಿಸ್ಬೇಕೆ ಹೊರತು ಹಾಳು ಮಾಡ್ಬಾರ್ದು. ನನಗ್ ತಿಳಿದಿರೋದನ್ನ ಅವ್ರಿಗೆ ಹೇಳ್ದೆ, ಅದನ್ನ ಅವ್ರು ಅರ್ಥ ಮಾಡ್ಕೊಂಡ್ರು. ಇದ್ರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ. ನೋಡೋ ಇಷ್ಟಾದ್ರೂ ನನ್ನ ಹೆಂಡತಿಗೆ ಕ್ರೆಡಿಟ್ ತಗೊಳ್ಳೋ ಆಸೆ ಇಲ್ಲ. ಹೌದು ಬಾವ, ಸುಮ್ನೆ ಹೇಳ್ತಾರ ನಮ್ ಭಾರ್ಗವಿ ಜನರ ನ್ಯಾಯ ದೇವತೆ ಅಂತ. ತಡಿ ಬಿಟ್ಬಿಟ್ಟು ಬರ್ತೀನಿ. ನಮ್ಮನ್ನ ದಿಢೀರಂತ ಯಾಕೆ ಕರ್ಸಿರ್ಬೋದು? ಅದೇ ಗೊತ್ತಾಗ್ತಿಲ್ಲ. ಮತ್ತೆ ಏನಾದರೂ ಹೊಸ ಕೇಸು ಮೈ ಮೇಲೆ ಹೇಳ್ಕೊಂಡಿದಾರಾ, ಅಥವಾ ಅವ್ರ ಮಗ ಏನಾದರೂ ಪರ್ಮನೆಂಟ್ ಆಗಿ ಜೈಲಲ್ಲಿ ಉಳ್ಕೊಂತಿದಾನ ಅಂತ? ಇಲ್ಲ, ಈ ಸಲ ಅವ್ರ ಮಗ್ಳು ಜೈಲಿಗೆ ಹೋಗಿರ್ಬೋದು. ಶಕ್ತಿ ಪ್ರಸಾದ್ ಅವರು ನಾನು ತಪ್ಪು ಮಾಡಿದವ್ರನ್ನ ಕ್ಷಮಿಸಲ್ಲ, ನಾನು ಯಾವತ್ತಿದ್ರು ಜನರು ಪರ ಅಂತ ಏನಾದರೂ ಹೇಳಿ ಕೊಟ್ಟಿದಾರಾ? ಇದ್ರೂ ಇರ್ಬೋದು. ಈ ರಾಜಕಾರಣಿಗಳು ತಮ್ಮ ಕುರ್ಚಿ ಉಳಿಸ್ಕೊಳಕ್ಕೆ ಮಾಡೋ ಗಿಮಿಕ್ಗಳು 1-2.
ನಮ್ಮನ್ನೆಲ್ಲ ಯಾಕೆ ಕರ್ಸಿದ್ರಿ ಸರ್? ಏನಾದ್ರೂ ಬ್ರೇಕಿಂಗ್ ನ್ಯೂಸ್ ಇದೆಯಾ? ನಿಮ್ಮ ಹೆಂಡತಿಗೆ ಏನಾದರೂ ಬೇಲ್ ಸಿಕ್ಕಿದ್ಯಾ? ವಿಕ್ರಮ್ ಭೂಪತಿ ಅವ್ರಿಗೆ ಶಿಕ್ಷೆ ಜಾಸ್ತಿ ಆಗ್ತಾ ಇದೆಯಾ ಸರ್? ಹೇಳಿ ಸರ್, ಸರ್, ಯಾಕ್ ಯಾಕ್ ಕರ್ಸಿದ್ದೀರಾ ಕರ್ಸಿದ್ದೀರಾ ನಮ್ಮನ್ನ? ಸಮಾಧಾನ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಮೊದಲಿಗೆ ನಾನು ಕರೆದ ತಕ್ಷಣ ನೀವುಗಳು ಬಂದ್ರಿ, ಅದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಹೇಳಬೇಕು ಅಂದರೆ ಇದು ನನ್ನ ರಾಜಕೀಯ ಜೀವನದಲ್ಲಿ ಮರೆಯಲಾಗದಂತಹ ಒಂದು ದಿನ. ಇಷ್ಟು ವರ್ಷ ನೀವೆಲ್ಲ ನನ್ನ ಜೊತೆಯಲ್ಲಿದ್ದು ನನ್ನನ್ನು ಪ್ರೋತ್ಸಾಹಿಸಿದ್ರಿ, ನನ್ನನ್ನು ಬೆಂಬಲಿಸಿದ್ರಿ. ಜನಗೆ ಸೇವೆ ಮಾಡೋದಕ್ಕೆ ನನಗೆ ಯಾವತ್ತೂ ನನ್ನ ಜೊತೆ ನಿಂತಿದ್ರಿ ನೀವು. ಅದಕ್ಕೆ ನಾನು ಯಾವತ್ತೂ ನಿಮ್ಮಗಳಿಗೆ, ಅದರಲ್ಲೂ ಈ ಮೀಡಿಯಾದವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಆದರೆ ಏನು ಮಾಡೋದು, ಪ್ರತಿಯೊಂದಕ್ಕೂ ಕೊನೆ ಅಂತ ಇದ್ದ ಹಾಗೆ ನಮ್ಮ ರಾಜಕೀಯ ಜೀವನದಲ್ಲೂ ಕೊನೆ ಅನ್ನೋದಿರುತ್ತೆ. ಅದಕ್ಕೆ ಇವತ್ತು ನನ್ನ ರಾಜಕೀಯ ಜೀವನದ ಕಡೆಯ ದಿನ. ಸರ್, ಏನು ಹೇಳ್ತಿದ್ದೀರಾ? ನೀವೇನು ಕೇಳಿಸ್ಕೊಂಡ್ರೋ ಅದೇ ಹೇಳ್ತಾ ಇದ್ದೆ. ನಾನು ನನ್ನ ರಾಜಕೀಯ ಜೀವನ ಅಂದರೆ ನನ್ನ MLA ಪದವಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಡ್ಯಾಡ್ ರಾಜೀನಾಮೆ ಕೊಡೋದಾ? ಏನ್ ನಡೀತಿದೆ ಇಲ್ಲಿ? ಅಯ್ಯೋ, ಅದೇನು ನಿನ್ನ ಪ್ಲಾನು? ಅಂಕಲ್, ದಿನಕ್ಕೆ ಕೋರ್ಟ್ ಅಲ್ಲಿ ಅದೆಷ್ಟೋ ಕೇಸ್ಗಳು ನಡೆಯುತ್ತೆ, ಅದೆಷ್ಟೋ ಜನ ಕೇಸ್ ಗೆಲ್ತಾರೆ. ಆದ್ರೆ ಇವ್ರು ಎಲ್ಲರಿಗಿಂತ ಭಾರ್ಗವಿ ಫೇಮಸ್ ಆಗಿದ್ ಹೇಗೆ? ಇಷ್ಟು ಹೆಸರು ಪಡ್ಕೊಂಡ್ಲಲ್ಲ, ಅದು ಯಾರಿಂದ ಹೇಳಿ? ಯಾರಿಂದ? ಇನ್ಯಾರಿಂದ ಅಂಕಲ್? ಇಷ್ಟು ದೊಡ್ಡ ಸ್ಥಾನದಲ್ಲಿರೋರ್ನೇ ಸೋಲ್ಸಿದಾಳೆ. ಹಾಗಿದ್ರೆ ಆ ಭಾರ್ಗವಿ ಇನ್ನೆಷ್ಟು ಬುದ್ಧಿವಂತ ಇರ್ಬೋದು, ಇನ್ನೆಷ್ಟು ಶಕ್ತಿವಂತ ಇರ್ಬೋದು ಅಂತ ಜನ ಬೆರ್ಗಾದ್ರು. ಏನೋ ನಮ್ ದುರಾದೃಷ್ಟ, ನಾವ್ ಸೋತ್ಬಿಟ್ವಿ. ಆದ್ರೆ ನಿಮ್ ಹೆಸರನ್ನ ಬಳಸ್ಕೊಂಡು ಭಾರ್ಗವಿ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾಳೆ. ಆದ್ರೆ ಈ ಆಟನ ಹಾಗೆ ಮುಂದುವರ್ಸಕ್ ಆಗೋದಿಲ್ಲ ಅಂಕಲ್. ನಿಮ್ಮ ರಾಜಕೀಯಕ್ಕೆ ಹೊಸ ಅಭ್ಯರ್ಥಿನ ಕರ್ಕೊಂಡ್ ಬರ್ಲೇಬೇಕು. ಅದಕ್ಕೆ ನಾನೇನ್ ಮಾಡ್ಬೇಕು? ನೀವು ನಿಮ್ಮ MLA ಪದವಿಗೆ ರಾಜೀನಾಮೆ ಕೊಡ್ಬೇಕು. ವಾಟ್? ಏನ್ ಹೇಳ್ತಿದ್ದೀರಾ? ಡ್ಯಾಡ್ ಎಷ್ಟು ಕಷ್ಟ ಪಡ್ತಿರೋದೇ ಅವ್ರ ಪದವಿಗೋಸ್ಕರ, ಅದನ್ನ ಬಿಟ್ಟು ಭಿಕ್ಷೆ ಬೇಡಕ್ಕಾಗತ್ತಾ? ರಿಲ್ಯಾಕ್ಸ್ ವಂದನ. ಅಂಕಲ್, ನೀವ್ ಬಿಟ್ಟು ಕುರ್ಚಿ ನಿಮ್ ಮಗಂಗ್ ಸೇರುತ್ತೆ. ರಾಜ್ರು ತಮ್ಮ ರಾಜ್ಕುಮಾರಂಗೆ ಪಟ್ಟಾಭಿಷೇಕ ಮಾಡ್ತಿದ್ರಲ್ಲ, ಹಾಗೆ ಅನ್ಕೊಳ್ಳಿ. ವಿಕ್ಕಿನ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರೋ ನನ್ನ ಕೈಯಿಂದಾನೇ ಪದವಿ ಜಾರೋಗ್ತಾ ಇದೆ. ಅಂಥದ್ರಲ್ಲಿ ಬರೀ ಕೆಟ್ಟ ಹೆಸರೇ ತಗೊಂಡಿರೋ ನನ್ನ ಮಗನಿಗೆ ಸೀಟ್ ಸಿಗುತ್ತಾ? ಸಿಗುತ್ತೆ ಅಂಕಲ್, ಸಿಗೋ ಹಾಗೆ ಭಾರ್ಗವಿನೇ ಮಾಡ್ತಾಳೆ. ಜನರ ಕಣ್ಣಲ್ಲಿ ಈಗ ಭಾರ್ಗವಿ ಸಮಾಜಕ್ಕೆ ಒಳತು ಬಯಸೋಳು. ವಿಕ್ಕಿನ ಕೆಟ್ಟೋನು ಅಂದಿರೋ ಅವಳು ಒಬ್ಳು ವಿಕ್ಕಿ ಒಳ್ಳೆಯವನು ಅಂತ ಹೇಳಿದ್ರೆ ಸಾಕಲ್ಲ, ಪರಿಸ್ಥಿತಿ ಬದಲಾಗತ್ತೆ ಅಂಕಲ್.
ಮನ್ಸಲ್ಲಿ ವಿಕ್ಕಿ ವಿಲನೇ ಆಗಿದ್ರು ಹೊರಗಡೆ ಅವನು ಗೋವಿಂದ್ ಥರ ಇರ್ಬೇಕು. ಮನ ಪರಿವರ್ತನೆ ಆಗಿರೋ ಅಶೋಕ ಚಕ್ರವರ್ತಿ, ಜ್ಞಾನೋದಯ ಆಗಿರೋ ಬುದ್ಧನ್ ತರ ಬಿಲ್ಡಪ್ ತಗೋಬೇಕು. ಅವನ್ ಆಕ್ಟಿಂಗ್ ಹೇಗಿರ್ಬೇಕು ಅಂತಂದ್ರೆ ಭಾರ್ಗವಿನೇ ವಿಕ್ಕಿ ಒಳ್ಳೆಯವನು ಅಂತ ಕೂಗಿ ಕೂಗಿ ಹೇಳ್ಬೇಕು. ಅದನ್ನ ನಾನು ಪದವಿಲಿ ಇದ್ಕೊಂಡೇ ಮಾಡಕ್ಕಾಗಲ್ವಾ? ಜೀವನದಲ್ಲಿ ದೊಡ್ಡ ಗುರಿನ ತಲುಪಬೇಕಾದ್ರೆ ಒಂದು ಚಿಕ್ಕ ತ್ಯಾಗ ಮಾಡ್ಬೇಕಾಗತ್ತೆ. ಹೇಗೂ ಮುಂದೊಂದ್ ದಿನ ನೀವ್ ಈ ಪದವಿನ ಬಿಟ್ಟು ಸೆಂಟ್ರಲ್ ಮಿನಿಸ್ಟರ್ ಆಗ್ತಿದ್ರಿ, ಆವಾಗ್ಲಾದ್ರೂ ವಿಕ್ಕಿ ರಾಜಕೀಯಕ್ಕೆ ಬರ್ಲೇಬೇಕಿತ್ತು ಅಲ್ವಾ? ಆ ಕೆಲ್ಸ ಈಗ್ಲೇ ಆಗ್ಬಿಡ್ಲಿ. ನಿಮ್ಮಿಂದ ಕುರ್ಚಿ ಕಿತ್ಕೊಳ್ಳೋಕ್ಕೂ ಮುಂಚೆ ನೀವೇ ರಾಜೀನಾಮೆ ಕೊಟ್ಬಿಟ್ರೆ ಜನರಿಗೆ ನಿಮ್ ಮೇಲೆ ಸಿಂಪತಿ ಹುಟ್ಟುತ್ತೆ. ಅಂಕಲ್, ಇಫ್ ಯು ಕಾಂಟ್ ಕನ್ವಿನ್ಸ್, ಕನ್ಫ್ಯೂಸ್ ದೆಮ್ ಅಂತ ಹೇಳ್ತಾರೆ. ಇದೇ ಗೊಂದಲದಲ್ಲಿ ವಿಕ್ಕಿ ಇಮೇಜ್ ಚೇಂಜ್ ಆಗ್ಬೇಕು. ಒಂದು ಸಲ ವಿಕ್ಕಿ MLA ಆಗ್ಲಿ ಅಂತ, ಆಮೇಲೆ ನೀವು ಸೆಂಟ್ರಲ್ ಮಿನಿಸ್ಟರ್ ಆದ್ರೂ ಆಗ್ಲಿ, ಇನ್ನೂ ದೊಡ್ಡ ಪದವಿಗೆ ಬೇಕಾದ್ರೂ ಹೋಗ್ಬೋದು.